ವಿಧಾನಸೌಧದಲ್ಲಿ ನಿನ್ನೆ ನಡೆದ ಘಟನೆಗೆ ಖಂಡಿಸಿ ಇವತ್ತು ಶಾಸಕರು ಬಿಜೆಪಿ ಮುಖಂಡರೆಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ಅದರ ಬಗ್ಗೆ ಮಾತಾಡಲಿಕ್ಕೆ ಹಿರಿಯ ಶಾಸಕರಾಗಿರುವಂಥ ಯತ್ನಾಳ್ ಅವರಿದ್ದಾರೆ. ಸರ್, ನಿನ್ನೆ ಘಟನೆ ಈ ಕಾಂಗ್ರೆಸ್ನ ನಾಯಕರು ಅವರ ವಿರುದ್ಧ ಯಾವುದೇ ಕ್ರಮ ಇನ್ನೂವರೆಗೂ ಕೈಗೊಂಡಿಲ್ಲ. ಜೊತೆಗೆ ನಾಸೀರ್ ಅಹಮದ್ ಕೂಡ ಈ ಒಂದು ಪ್ರಕರಣವನ್ನು ಖಂಡಿಸುವ ಗೋಜಿಗೂ ಕೂಡ ಹೋಗಿಲ್ಲ. ಈ ಒಂದು ಏನು ನಿನ್ನೆ ಘಟನೆ ಆಗಿದೆ, ಇಡೀ ಕರ್ನಾಟಕ ರಾಜ್ಯ ದೇಶದ ಮುಂದೆ ತಲೆ ತೆಗೆಸುವಂಥ ಘಟನೆ ಕಾಂಗ್ರೆಸ್ ಸರ್ಕಾರದ ಪ್ರಚೋದನೆಯಿಂದಾಗಿದೆ. ಇವತ್ತು ಯಾವ ರಾಜ್ಯಸಭಾ ಸದಸ್ಯ ಈ ರೀತಿ ಒಂದು ಘೋಷಣೆಯನ್ನು ಬೆಂಬಲಿಗರು ಕೊಟ್ಟಾಗ ಅವನ ಮೇಲೆ ಹರಿಯಾಯಬೇಕಾಗಿತ್ತು. ಅವನಿಗೂ ಪತ್ರಕರ್ತರ ಮೇಲೆ ಹರಿಯಾದಿದ್ದಾನೆ, ಅದ್ರ ಬದಲಿ ಅವನ ಮೇಲೆ ಹರಿಯಾಯ್ದು. ಲೋಫರ್ ನನ್ನ ಮಗನೇ, ಈ ದೇಶದ ಅನ್ನ ತಿಂತೀವಿ, ಈ ದೇಶದ ಋಣ ಇದೆ, ನೀನು ಮಗನೇ ಪಾಕಿಸ್ತಾನ ಬರೆದು ಭಾರತ ಮಾತಾ ಕಿ ಜೈ ಅನ್ಬೇಕು ಅನ್ನೋಂಥ ಬುದ್ಧಿವಾದ ಹೇಳ್ಬೇಕಾಗಿತ್ತು. ಆದರೆ ಅದೇ ಪತ್ರಕರ್ತರ ಮೇಲೇ ಹರಿಯಾಯ್ದು. ಪತ್ರಕರ್ತರೇ ಇಡೀ ಇದನ್ನು ತಿರುಚಿದ್ದಾರೆ, ಎಡಿಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ ಎಡಿಟ್ ಮಾಡೋ ಸಂಸ್ಕೃತಿ ಕಾಂಗ್ರೆಸ್ನವ್ರು, ಬಿ ಜೆ ಪಿಯವ್ರದ್ದಲ್ಲ. ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಕುಕ್ಕರ್ ಬ್ಲಾಸ್ಟ್ ಪ್ರಕರಣ ಮತ್ತು DG KG ಘಟನೆ ನಡೆದಂತೆಲ್ಲ ಅವರನ್ನು ಅಮಾಯಕರು ಅನ್ನುವಂಥ ಮಾತನಾಡುವುದ್ರ ಮೂಲಕ ಸಮರ್ಥನೆ ಮಾಡ್ತಿದ್ದಂತೆ ಈ ಒಂದು ಘಟನೆಗೆ ಒಂದು ರೀತಿ ಎಲ್ಲೋ ಒಂದು ಕಡೆ ಪುಷ್ಟೀಕರಿಸುವಂಥದ್ದು 100%. ಕುಕ್ಕರ್ ಬ್ಲಾಸ್ಟ್ನಲ್ಲಿ NIA ಹೇಳಿದೆ, ಇದು ಭಯೋತ್ಪಾದಕರ ಒಂದು ಏನೋ ಚಟುವಟಿಕೆ ಅಂತೇಳಿ. KG DG ಅದಕ್ಕೆ ಕೇಸ್ ವಾಪಸ್ ತಗೊಳ್ಳೋಕೆ ಪ್ರಯತ್ನ ಮಾಡಿದ್ರು. ಏನೋ ನಮ್ಮ ನ್ಯಾಯಾಲಯಗಳು ಇವತ್ತು ಪ್ರಾಮಾಣಿಕವಾಗಿ ಇವತ್ತು ನಮ್ಮ ದೇಶದ ಜೊತೆಗೆ ನ್ಯಾಯದ ಪ್ರಯೋಗ ಅದಾವ ಅಂತೇಳಿ ಅವ್ರಿಗೆ ಇನ್ನೂ ಮಾಡಲಿಕ್ಕಾಗಲಿಲ್ಲ. ಇಲ್ಲಾಂದರೆ ಎಲ್ಲ ಕೇಸುಗಳನ್ನು ಇವರು ಮುಸ್ಲಿಮರ ಮೇಗಿರುವಂಥ ಎಲ್ಲ ಕೇಸುಗಳನ್ನು ತಕ್ಕುವಂಥ ಈ ನೀಚ ಕೆಲಸಕ್ಕೂ ಈ ಕಾಂಗ್ರೆಸ್ನವ್ರು ಹಿಂದೆ ಹಾಕೋದಿಲ್ಲ. ಸರ್, ನೂತನ ಸಂಸದರ ನಡವಳಿಕೆ ಮತ್ತು ಆ ಘಟನೆ ಸಂಪೂರ್ಣ ಚಿತ್ರಣವನ್ನು ನೋಡಿದಂಥ ಸಂದರ್ಭದಲ್ಲಿ ಇದೆಲ್ಲ ಒಂದು ಕಡೆ ಫ್ರೀ ಪ್ಲಾನ್ಡ್ ಅನ್ನುವಂಥದ್ದು. ನೋಡ್ರಿ, ಅವ್ರು ಯಾವಾಗಲೂ ಪ್ಲ್ಯಾಂಡ್ ಅದಾರೆ, ಫ್ರೀ ಪ್ಲ್ಯಾಂಡ್ ಇಲ್ಲೇ ಇಲ್ಲ. ಅವ್ರು ಯಾವಾಗಲೂ ದೇಶದ್ರೋಹಿ ಚಟುವಟಿಕೆ ಮಾಡೋರಿಗೆ, ದೇಶದ್ರೋಹಿ ಭಯೋತ್ಪಾದಕರು ಅವರು ನನ್ನ ಬ್ರದರ್ಸ್ ಅಂತ ಹೇಳ್ತಾನೆ. ಕುಕ್ಕರ್ ಬ್ಲಾಸ್ಟರ್ದಾಗ ಏನು ಹೇಳಿದ್ರು, ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಅಂದರೆ ಇವರು ಮುಸ್ಲಿಮರನ್ನ ಎಲ್ಲಿವರೆಗೂ ಹೋಲಿಸ್ತಾ ಇದ್ದಾರೆ, ದೇಶ ಹಾಳಾದರೂ ಹೋಗಲಕ್ಕ. ಆದರೆ ತಮ್ಮ ವೋಟ್ ಮಾತು ಬ್ಯಾಂಕನ್ನು ಗಟ್ಟಿ ಮಾಡ್ಕೊಂಡು ಬಿಟ್ಟರೆ ಕಾಂಗ್ರೆಸ್ಗೆ ಮತ್ತೊಂದು ಮುಖ ಇಲ್ಲ. ಸರ್, ಇದು ಇವತ್ತು ರಾಜ್ಯಪಾಲರಿಗೆ ಭೇಟಿ ಮಾಡಿ ಏನೆಲ್ಲ ಡಿಮಾಂಡ್ಸ್ ಹೇಳ್ತೀವಿ ನಾವು. ಇಂಥ ಒಬ್ಬ ಯೋಗ್ಯನ ರಾಜ್ಯಪಾಲರು ಮೂಲಕ ರಾಷ್ಟ್ರಪತಿಗಳಿಗೆ ಕಳಿಸಿ ಈ ವ್ಯಕ್ತಿಗೆ ಪ್ರಮಾಣ ವಚನ ಕೊಡಬಾರ್ದು. ಇವನಿಗೇನು ಕಾಂಗ್ರೆಸ್ನವರು ಅವ್ರಿಗೆ ನಿಯತ್ತು ದೇಶ ಭಕ್ತಿ ಇದ್ದರೆ ಈ ವ್ಯಕ್ತಿಯನ್ನು ಅನರ್ಹಗೊಳಿಸ್ಬೇಕು, ರಾಜೀನಾಮೆ ತಗೋ. ಇಲ್ಲಾಂದರೆ ಲೋಕಸಭೆ ರಾಜ್ಯಸಭೆಯಲ್ಲಿ ಪ್ರಮಾಣ ವಚನ ಕೊಡಬಾರ್ದು. ಇನ್ನೂವರೆಗೆ ಎಲ್ಲಿವರೆಗೆ ರಾಜ್ಯಸಭೆಯಲ್ಲಿ ಪ್ರಮಾಣ ವಚನ ಆಗೋದಿಲ್ಲ ಅಲ್ಲಿವರೆಗೆ ರಾಜ್ಯಸಭಾ ಸದಸ್ಯ ಅಲ್ಲ. ಸರ್, ಇದನ್ನು BJPಯವರು ಉದ್ದೇಶಪೂರ್ವಕವಾಗಿ ತಿರುಚುವ ಕೆಲಸವನ್ನು ಮಾಡಿದ್ದಾರೆ. ಅವರು ನಾಸೀರ್ ಅಹಮದ್ ಜಿಂದಾಬಾದ್ ಅನ್ನುವಂಥ ಘೋಷಣೆ ಕೂಗಿದ್ದಾರೆ ಹೊರತು ಪಾಕಿಸ್ತಾನ ಅನ್ನುವಂಥ ಘೋಷಣೆ ಎಲ್ಲೂ ಕೂಡ ಕೂಗಿಲ್ಲ ಅನ್ನುವಂಥ ಸಮರ್ಥನೆಗೆ ಮುಂದೆ. ಇದು ನಾವು BJPಯವ್ರು ತಿರುಚಿದ್ದಲ್ಲ, ಎಲ್ಲ ಮಾಧ್ಯಮಗಳು ಹೇಳಿದಾವೆ. ನಮ್ಮದೇನು ಅದರಲ್ಲಿ ಪಾತ್ರ ಇದೆ? ನೀವು ಹಂಗಾದ್ರೆ ಅವರು BJP ತಿರ್ಸ್ಯಾರ ಅಂದರೆ ಮಾಧ್ಯಮ ತಿರ್ಸೋದು ಅಂದಂಗೆ. ಇನ್ನೂರು ಮಾಧ್ಯಮಗಳ ಮೇಲೆ ಹಾಕೋದು ಬದಲಿ BJP ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ BJP ಇಂಥ ಹಲ್ಕಾ ಕೆಲಸ, ಇಂಥ ತಾಯ್ಗಂಡತನ ಕೆಲಸ ನಾವು ಮಾಡೋದಿಲ್ಲ. ದೇಶದ ಜೊತೆಗೆ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಇಂಥ ಹಲ್ಕಾ ಕೆಲಸ ಮಾಡುವಂಥವ್ರು BJPಯವರಲ್ಲ. ಸರ್, ಘಟನೆ ಸಂಬಂಧಪಟ್ಟಂತೆ ಮುಂದಿನ ಹೋರಾಟ ಹೇಗಿರುತ್ತೆ ಸರ್? ನೋಡೋಣ ಸರ್, ಇವತ್ತು ಈಗ ಸದನದಲ್ಲಿ ನಾವು ಹೋರಾಟ ಮಾಡ್ತೀವಿ. ಈಗಾಗಲೇ ನಾವು ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ. ಮುಂದಿನ ದಿವಸಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಇದನ್ನು ನಾವು ಕೇಳ್ತೀವಿ, ನಮ್ಮ ದೇಶ ಮುಖ್ಯವೋ ಅಥವಾ ಪಾಕಿಸ್ತಾನ ಮುಖ್ಯ, ಇದೇ ರಾಜ್ಯದ ಜನ ತೀರ್ಮಾನ ಮಾಡಬೇಕಂತೇಳಿ ಜನರಿಗೆ ನಾವು ಹೋಗಿ ಪ್ರಶ್ನೆ ಕೇಳ್ತೀವಿ, ಅವರ ಒಂದು ಆಶೀರ್ವಾದ ಕೇಳ್ತೀವಿ. ಇದು ಯತ್ನಾಳ್ ಅವರ ಮಾತು. ಈಗಾಗಲೇ ಘಟನೆ ಖಂಡಿಸಿ ಇವತ್ತು ಸದನದ ಎರಡೂ ಬಾವಿಗಿಳಿದು ನಾವು ಪ್ರತಿಭಟನೆಯನ್ನು ಮಾಡ್ತೇವೆ. ಜೊತೆಗೆ ಈ ಒಂದು ಪ್ರಕರಣವನ್ನು ಜನರ ಮುಂದೆ ಕೊಂಡೊಯ್ಯೋದ್ರ ಮೂಲಕ ರಾಜ್ಯದ ಜನರಿಗೆ ಪಾಕಿಸ್ತಾನ ಪರ ಇರುವವರು ಬೇಕು ಅಥವಾ ಈ ದೇಶದ ಹಿಂದೂಗಳನ್ನು ಕಾಯುವಂಥ ವ್ಯಕ್ತಿಗಳು ಬೇಕು ಅನ್ನುವಂಥ ಮಾನದಂಡವನ್ನು ಇಟ್ಟುಕೊಂಡು ನಾವು ಮತಗಳನ್ನು ಕೇಳ್ತೇವೆ ಅನ್ನುವಂಥ ಸ್ಪಷ್ಟನೆಯನ್ನು ನೀಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ನಾಗೇಶ್, ಪಬ್ಲಿಕ್ TV, ಬೆಂಗಳೂರು.